ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜವರಪ್ಪ ಈಗೇನ್ ಮಾಡೋದು, ಇವನಿಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇಷ್ಟು ಹೊತ್ತಲ್ಲಿ ಹೋಗಿದ್ದಾನೆ, ನೋಡಿದ್ರೆ 11 ಗಂಟೆಗೆ ಇರೋದು ಮೀಟಿಂಗ್ ಅಂತ ಗೊತ್ತಿದ್ರು ಅಂತ ಬೈತಾ ಇರ್ತಾರೆ ರಾಜವರಪ್ಪ. ಆಗ ಏನ್ ಮಾಡೋದೀಗ ಅಂತ ಕಾವ್ಯನೂ ಸಹ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಕವಿಯವರೇ, ಒಂದ್ ನಿಮಿಷ ಬನ್ನಿ ಅಂತ ಕರ್ಕೊಂಡೋಗಿ, ಕವಿಯವರೇ ನಿಮ್ಮ ಅಣ್ಣ ನೋಡಿದ್ರೆ ಶ್ವೇತಾ ಜೊತೆ ಎಲ್ಲೋ ಸುತ್ತಾಡಕ್ ಹೋಗಿದ್ದಾರೆ, ಇಲ್ಲಿ ನೋಡಿದ್ರೆ ಮೀಟಿಂಗ್ ಅಟೆಂಡ್ ಆಗಿಲ್ಲ ಅಂದ್ರೆ ಅವ್ರ ಹೆಸರು ಹೋಗೋ ರೀತಿ ಇದೆ, ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇಬ್ರು ಪರಸ್ಪರ ಮಾತಾಡ್ಕೋತಾ ಇರ್ತಾರೆ. ಆಗ ನಾನು ಕಾಲ್ ಮಾಡಿದೆ, ಪಿಕ್ ಮಾಡಿಲ್ಲ, ನಿಮ್ ಫೋನಿಂದ ಮಾಡಿ ಅಂತ ಕಾವ್ಯ ಹೇಳ್ತಾಳೆ ಕವಿಗೆ. ಸರಿ ಅಂತ ಕಲ್ಯಾಣಿನ ಫೋನ್ ಮಾಡ್ತಾನೆ. ಆಗ ರಾಜಿ ಕಾಲ್ ಬರ್ತಾ ಇರೋದನ್ನ ನೋಡು ಅವಳ ಫೋನಿಂದ ಎತ್ತಿಲ್ಲ ಅಂತ ಕಲ್ಯಾಣ್ ಫೋನಿಂದ ಮಾಡಿಸ್ತಿದ್ದಾಳೆ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದಾಳ ಅವಳು ಏನೇನ್ ಮಾಡ್ತಿದ್ದಾಳೆ ಅಂತ. ಅಲ್ಲ ರಾಜ್, ಏನಾದ್ರೂ ಇಂಪಾರ್ಟೆಂಟ್ ಇರ್ಬೇಕನ್ಸುತ್ತೆ, ಪಿಕ್ ಮಾಡು ಅಂತ ಶ್ವೇತಾ ಹೇಳ್ತಾ ಇದ್ರು. ಏನು ಇಂಪಾರ್ಟೆಂಟ್ ಇರಲ್ಲ, ಅಂತ ಇಂಪಾರ್ಟೆಂಟ್ ಇದ್ದಿದ್ರೆ ನನಗೆ ಗೊತ್ತಾಗಿರೋದಿಲ್ವಾ ಫಸ್ಟೇ ಅಂತ ರಾಜ್ ಹೇಳ್ತಾ ಇರ್ತಾನೆ. ಸರಿ ಅಂತ ಕಾಲ್ ಪಿಕ್ ಮಾಡು, ಅವಳೇ ಇರ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಇನ್ನ ಪಿಕ್ ಮಾಡಿದಾಗ, ಏನು ಹುರ್ಸ್ಕೊಂಡಿದ್ಯಾ, ನಾನು ಶ್ವೇತಾ ಹೊರ್ಗಡೆ ಬಂದು ಸುತ್ತಾಡ್ತಾ ಇರೋದನ್ನ ನೋಡಿ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಕಲ್ಯಾಣ್ ಫೋನಿಂದ ನೀನ್ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾನೆ ರಾಜ್. ಮಾಡಿರೋದಲ್ಲ ಅಣ್ಣ, ನಾನೇ ಮಾಡಿರೋದು. ಎಲ್ಲಿದ್ಯಾ, ಆಲ್ರೆಡಿ ಇಲ್ಲಿ ಮುದ್ರಾ ಕಂಪ್ನಿಯವ್ರು ಬಂದು ಡಿಸೈನ್ಸ್ ಎಲ್ಲಿ ರೆಡಿ ಆಗಿದ್ಯಾ, ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ನೀನ್ ನೋಡಿದ್ರೆ ಅಲ್ಲಿ ಹೊರಗಡೆ ಹೋಗಿದ್ಯಾ, ಬೇಗ ಬಾ ಅಂತ ಹೇಳ್ತಿ ಕಟ್ ಮಾಡ್ತಾ ಇರ್ತಾನೆ ಕಲ್ಯಾಣ್ ಸಹ. ಈ ಕಡೆ ನೋಡಿದ್ರೆ ಏನಪ್ಪ ಮಾಡೋದು, ಕ್ಲೈಂಟ್ಗಳು ಬೇರೆ ಬಂದು ಕೂತಿದ್ದಾರೆ ಅಂತ ತುಂಬಾ ಸುಭಾಷ್ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶ್ರುತಿ, ಸರ್ ನಾನೊಂದು ಐಡಿಯಾ ಕೊಡ್ಲಾ, ಹಾ ಏನ್ ಹೇಳು ಅಂತ ಹೇಳ್ತಾ ಇರ್ತಾರೆ. ಸರ್ ಹೇಗಿದ್ರು ಕಾವ್ಯ ಮೇಡಮ್ ಅವರಿಗೆ ಇವ್ರ ಬಗ್ಗೆ ಎಲ್ಲ ಗೊತ್ತಿದೆ, ಡಿಸೈನ್ಸ್ ಎಲ್ಲ ಪ್ರಿಫರ್ ಮಾಡಿರೋದೆ ಕಾವ್ಯ ಮೇಡಮು, ಅವರಿಗೂ ಇವ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಈ ತರ ಡಿಸೈನ್ಸ್ ಓಕೆ ಅಂತ. ಹಾಗಾಗಿ ಕಾವ್ಯ ಮೇಡಮ್ನೇ ಅಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಡಿ, ಅವ್ರ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡಿಸಿ ಅಂತ ಹೇಳ್ತಾ ಇರ್ತಾಳೆ. ಈ ವಿಚಾರನ ಫಸ್ಟೇ ಹೇಳ್ಬೇಕಲ್ವಾ ನೀನು, ಹಾಗಾದ್ರೆ ಕಾವ್ಯಂಗೆಲ್ಲ ಗೊತ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಹಾ ಸರ್ ಎಲ್ಲ ಗೊತ್ತಿದೆ ಅಂತ ಇನ್ನ ಹೇಳ್ತಾ, ಅಮ್ಮ ಕಾವ್ಯ ಬಾಮ್ಮ ಇಲ್ಲಿ ಅಂತ ಕರೀತಾ ಇರ್ತಾರೆ ಸುಭಾಷ್ ಅವರು. ಹೇಳಿ ಮಾವ, ಅದು ಹೇಗಿದ್ರು ನೀನೇ ಡಿಸೈನ್ಸ್ ಎಲ್ಲ ಹಾಕಿದ್ಯಲ್ಲ, ನೀನೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಬಿಡು ಏನು ಎತ್ತ ಅಂತ. ಅಲ್ಲ ಮಾವ, ಅದು ರಾಜವ್ರು ಬರ್ತಿದ್ದಾರೆ ಇನ್ನೊಂದು 5 ನಿಮಿಷ ಅಂತ ಹೇಳ್ತಿದ್ರು, ಅವ್ನು ಯಾವಾಗನ ಬರಲಿ, ನಿನಗೆ ಪ್ರಿಫರ್ ಮಾಡಿದ್ಯಲ್ಲ ಏನು ಎತ್ತ ಅಂತ, ಅದನ್ನೇ ಅಲ್ಲಿ ಬಂದು ಪ್ರೆಸೆಂಟೇಷನ್ ಮಾಡಿಬಿಡು ಅಂತ ಹೇಳ್ತಾ ಇರ್ತಾರೆ. ಆಗ ಈಗ ನಾವು ಅವನ ಬಗ್ಗೆ ಕಾಯ್ತಾ ಇದ್ರೆ ಕ್ಲೈಂಟ್ಗಳೆಲ್ಲ ಹೊಂಟೋಗ್ತಾರೆ, 5 ಕೋಟಿ ಕಾಂಟ್ರಾಕ್ಟ್ ಅದು ಅಂತ ಹೇಳಿ ಇನ್ನ ಕರ್ಕೊಬರ್ತಾರೆ ಕಾವ್ಯನ. ಏನು ಯಾರು ಇವರು ಅಂತ ಅಲ್ಲಿರೋ ಕ್ಲೈಂಟ್ಗಳೆಲ್ಲ ಕೇಳ್ತಾ ಇರ್ತಾರೆ. ಏನು ರಾಜ್ನ ಕರ್ಕೊಂಬರ್ತೀನಿ ಅನ್ಕೊಂಡ್ರೆ ಯಾವುದೋ ಹುಡುಗಿನ ಕರ್ಕೊಬಂದಿದ್ದೀರಾ ಅಂತ ಹೇಳ್ತಾ ಇರ್ತಾರೆ ಒಬ್ರು ಕ್ಲೈಂಟ್. ಆಗ ಯಾರೂ ಅಲ್ಲ, ಅವರು ರಾಜೋರ್ ವೈಫ್ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು. ಹೋ ಹೌದಾ, ಇವರೇ ನಿಮ್ಗೆ ಡಿಸೈನ್ಸ್ ಎಲ್ಲ ಪ್ರಿಫರ್ ಮಾಡಿರೋದು, ಅವರೇ ಡಿಸೈನ್ ಸಹ ಹಾಕಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇನ್ನ ಕಾವ್ಯ ಎಲ್ಲರಿಗೂ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಇನ್ನ ಆ ಡಿಸೈನ್ಸ್ದು ಪ್ರಿಫರೆನ್ಸು, ಮೌಲ್ಯ ಮತ್ತೆ ಪ್ರಾತಿಷ್ಠತೆ ಏನೇನಿದೆ ಅನ್ನೋದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ, ಅಯ್ಯೋ ರಾಜ್ ಇಷ್ಟು ಸ್ಪೀಡಾಗಿ ಯಾಕೆ ಹೋಗ್ತಿದ್ಯಾ, ಅಯ್ಯೋ ನಾನು ಮರ್ತೋಗ್ಬಿಟ್ಟಿದ್ದೆ ಶ್ವೇತಾ, ಇಲ್ಲ ಅಂದಿದ್ರೆ ನಾನು ಆನ್ ಟೈಮ್ ಆಫೀಸಲ್ಲಿ ಇರ್ತಾ ಇದ್ದೆ, ಅದಕ್ಕೆ ನಿನಗೆ ಹೇಳೋದು, ಕಾವ್ಯನ್ ಕೋಪನ ಯಾವ್ದ್ಯಾವ್ದ್ರ ಮೇಲೆ ತೋರಿಸಿದ್ರು ಇದೇ ರೀತಿ ಆಗುತ್ತೆ ಅಂತ ಹೇಳ್ತಾ, ಸಾಕು ನಿಲ್ಸು, ಈಗ ಹೋಗ್ತಾ ಇದ್ದೀನಲ್ವಾ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾನೆ ರಾಜ್ ಸಹ. ಇನ್ನ ಕಾವ್ಯ ಈ ಕಡೆ ಪ್ರೆಸೆಂಟೇಷನ್ ಎಲ್ಲ ಮಾಡಿರೋದನ್ನ ನೋಡಿ ಅವ್ರ ಕ್ಲೈಂಟ್ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗಿರುತ್ತೆ. ಆಗ ಕವಿ ಅತ್ಗೆ ಸೂಪರ್ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಅಪ್ಪು ಓದ್ಕೊಳ್ಳೋ ಪ್ರಿಪ್ರೇಷನ್ಗೆ ಎಲ್ಲ ಅವಳಿಗೂ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾಳೆ. ಅಪ್ಪು ಏನ್ ಮಾಡ್ತಿದ್ಯಾ, ಅಮ್ಮ ಓದ್ಕೊಳಕ್ ಟೇಬಲ್ ಇಲ್ವಲ್ಲ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ನೀನೆಲ್ಲ ನಮ್ಮ ಮನೇಲಿ ಯಾವ್ದ್ಯಾವ್ದಕ್ಕೆ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ಯಾ ಅಲ್ವಾ ಅಪ್ಪು, ನಮ್ಮ ಮನೆಗೀಗ ತರೋ ಸ್ತೋಮತಿ ಇಲ್ಲ ಅಂದ್ರೂ ಯಾವ್ದ್ಯಾವ್ದು ಬೇಕೋ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಅಪ್ಪ ಈಗ ನಾನು ಏನಾದ್ರೂ ಕೇಳಿದ್ನಾ, ಏನು ಬೇಡ, ನಾನು ಕರೆಕ್ಟಾಗಿ ಶಿಸ್ತಾಗಿ ಕುತ್ಕೊಂಡು ಓದ್ಕೋತೀನಿ ಅಮ್ಮ, ಇನ್ನ ನಾನು ನಾಳೆಯಿಂದ ಜಾಗಿಂಗ್ ಹೋಗ್ತೀನಿ, ಇನ್ಮೇಲೆ ನಿನ್ಗೆ ನಾನು ಲಿಸ್ಟ್ ಕೊಡ್ತೀನಿ ಏನೇನ್ ಮಾಡ್ಬೇಕು ಅಂತ, ಅದನ್ನ ಮಾತ್ರ ನನಗೆ ತಿಂಡಿ ಮಾಡ್ಕೊಡು ಅಂತ ಹೇಳ್ತಾ ಇರ್ತಾಳೆ. ಹೇಗೋ ಅಪ್ಪು ಸರಿ ಹೋದ್ಲಲ್ಲ, ಆ ಕಲ್ಯಾಣಿಂದ ದೂರ ಆಗಿ
ಒಳ್ಳೆ ಕೆಲಸ ಮಾಡಿದ್ಲು ಅನಿಸ್ತಿದೆ. ಸಾಕು ನಿಲ್ಸು, ಅದು ಎಷ್ಟು ಸತಿ ಕಳ್ಯಾಣ್ ಅಂತ ಹೆಸರು ತೆಗಿತ್ಯಾ. ಮಗಳು ಕೇಳಿಸ್ಕೊಂಡ್ರೆ ತುಂಬಾ ಬೇಜಾರು ಮಾಡ್ಕೊಂತಾಳೆ ಅಂತ ಕೃಷ್ಣಮೂರ್ತಿ ಅವರು ಸಹ ಹೇಳ್ತಾ ಇರ್ತಾರೆ. ಸರಿ ರೀ, ಆಯ್ತು, ನೀವ್ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಕ್ಲೈಂಟ್ಗಳೆಲ್ಲ ಕಾವ್ಯನ ಮೀಟ್ ಆಗಿ ನಿಮ್ ಪ್ರೆಸೆಂಟೇಶನ್ ಸೂಪರ್ ಆಗಿದೆ, ನಿಮ್ಗೆ ಈ ಕಾಂಟ್ರಾಕ್ಟ್ ನ ನಿಮ್ಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇರ್ತಾರೆ. ಇನ್ನೇನು ರಾಜ್ ಅಲ್ಲಿಂದ ಬರ್ತಾ ಇರ್ತಾನೆ. ಕಾವ್ಯನು ಸಹ ಹಾಗೆ ನೋಡ್ತಾ ಇರ್ತಾಳೆ. ಇನ್ನೇನು ಒಳಗಡೆ ಬಂದಾಗ ಸಾರಿ ನಾನು ಸ್ವಲ್ಪ ತಡ ಆಯ್ತು ಅಂತ ಹೇಳ್ಬೇಕು. ನೀವು ಬಂದಿದ್ದ ತಡ ಆದ್ರೂ ಪರವಾಗಿಲ್ಲ ಬಿಡಿ, ನಿಮ್ ವೈಫ್ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಈ ಕಾಂಟ್ರಾಕ್ಟ್ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಹೌದಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾರೆ. ರಾಜ್ ಹಾಗೆ ಅವ್ರಿಗೆಲ್ಲ ಮಾತಾಡ್ತಾ ಹಾಗೆ ನಿಂತ್ಕೊಂಡಿರ್ತಾನೆ. ಕ್ಲೈಂಟ್ಗಳೆಲ್ಲ ಎಲ್ಲಾರನ್ನೂ ಮಾತಾಡ್ಸಿ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಕವಿ ಅವ್ರ ಅಣ್ಣನ ಹಾಗೆ ನೋಡ್ತಾ ಇರ್ತಾರೆ. ಆಗ ಸುಭಾಷ್ ಅವ್ರು, ನಿಂಗೆ ಯಾವಾಗ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವಾ ರಾಜ್? ಹೇಗೋ ನನ್ ಸೊಸೆ ಇದ್ದಿದ್ಕೆ ಸರಿ ಹೋಯ್ತು, ಎಲ್ಲ ಎಕ್ಸ್ಪ್ಲೈನ್ ಮಾಡೋದ್ಲು, ನೀನ್ನ ಕಾಯ್ಕೊಂಡಿದ್ದಿದ್ರೆ ಏನ್ ಗತಿ ಆಗಿರ್ಬೇಕಿತ್ತು ಹೇಳು ಅಂತ ಬೈತಾ ಇರ್ತಾರೆ. ಡ್ಯಾಡ್, ಅದು ಈ ಹುಡ್ಗಿ ಯಾರು? ಹೌದು, ನನ್ ಫ್ರೆಂಡ್. ಏನು, ನಿನ್ ಫ್ರೆಂಡಾ? ನಿನ್ಗೂ ಫ್ರೆಂಡ್ ಇದ್ದಾಳ? ಹಾ ಡ್ಯಾಡ್. ದೊಡ್ಡಪ್ಪ, ಆ ಹುಡ್ಗಿ ಯಾರು ಅಲ್ಲ ದೊಡ್ಡಪ್ಪ, ಅಣ್ಣನ್ ಕ್ಲಾಸ್ಮೇಟ್ ಶ್ವೇತಾ ಅಂತ. ಏನು, ಅಣ್ಣನ್ ಕ್ಲಾಸ್ಮೇಟಾ? ಮತ್ತೆ ಈ ವಿಚಾರನ ಈಗ ಹೇಳ್ತಿದ್ಯಲ್ಲೋ? ಈಗೀಗ ಕ್ಲೋಸ್ ಆಗಿದೀವಿ ಡ್ಯಾಡ್ ಅಂತ ಅವನು ಸಹ ಹೇಳ್ತಾ ಇರ್ತಾನೆ. ಹಾಗಲ್ಲ ಮಾವ, ನೀವು ಮೇಲೆ ಚೇಂಬರ್ ಅಲ್ಲಿ ಇರ್ತೀರಲ್ಲ, ನಿಮಗೇನು ಗೊತ್ತಾಗಲ್ಲ. ಡೈಲಿ ಈ ಹುಡ್ಗಿ ಆಫೀಸಿಗೆ ಬಂದು ಹೋಗಿ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಕಾವ್ಯನು ಸಹ, ಏನು ಡೈಲಿ ಬಂದು ಹೋಗ್ತಾಳ? ಹೌದು ಮಾವ, ಅವ್ರಿಗೆ ತುಂಬಾ ಬೇಕಾಗಿರೋ ಬೆಸ್ಟ್ ಫ್ರೆಂಡ್ ಅಂತೆ ಅಂತ ಹೇಳ್ತಾ ಇರ್ತಾಳೆ. ಈಗೇಂತಕ್ಕೆ ಆ ವಿಚಾರಗಳೆಲ್ಲ ಬೇಕಾ? ಇಂಟ್ರೊಡ್ಯೂಸ್ ಮಾಡ್ಸಿದ್ರಿ ಅಲ್ವಾ, ಅದ್ ಸಾಕು. ಹೊರಗಡೆ ಏನೇನ್ ಕೆಲಸ ಇದೆಯೋ ಮಾಡೋಗಿ ಅಂತ ಹೇಳ್ತಾ ಇರ್ತಾನೆ. ರಾಜ್ ಸಹ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVX 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರೀ, ಇನ್ನೇನು ನಿಮ್ ಫ್ರೆಂಡ್ನ ಕ್ಯಾಬಿನಿಗೆ ಕರ್ಕೊಂಡೋಗಿ ಕುತ್ಕೊಂಡು ಅತಿಥಿ ಸಂಸ್ಕಾರ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣ ಅವರು ಫೋನ್ನ ನೋಡ್ತಾ ಹಾಗೆ ಕಾಲಾಕ್ಷೇಪ ಮಾಡ್ತಾ ಇರ್ತಾರೆ. ನಾಗವೇಣಿ ಹೇಳಿ, ಹೋಗು, ಹೇಗಿದ್ರು ಕೂತಿದ್ದಾರೆ, ಹೋಗಿ ಸೀದಾ ಬೀಗ ಕೊಟ್ಬಿಡು ಅಂತ ಹೇಳಿ ಕಳಿಸ್ತಾ ಇರ್ತಾಳೆ. ಅನಾಮಿಕಾ ಸೀದಾ ಬಂದು ಆ ಬೀಗ, ದೊಡ್ಡತ್ತೆ, ಇದು ಬೀಗ ಕಾವ್ಯಕ್ಕ ರೂಮ್ ಹತ್ರ ಬಿದ್ದಿತ್ತು, ಇದ್ ನೀವ್ ಕೊಟ್ಟಿದ್ದೆ ಅಲ್ವಾ? ಹಾ ಹೌದು ಅನಾಮಿಕಾ, ಇದೇಗ್ ಸಿಕ್ತು ನಿನಗೆ? ಅಲ್ಲಿ ಬಿದ್ದಿತ್ತು ಅಂತ ಹೇಳ್ತಾ ಇರ್ತಾಳೆ. ಬೀಗನ ಈಸ್ಕೊಂತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ, ಕಾವ್ಯ ಒಳ್ಳೆ ಟೈಮಿಗೆ ಸಿಕ್ಕಿದ್ಯಾ, ನಿಮ್ಗಿದೆ ಇರಿ ಅಕ್ಕ ಈಗ ಅಂತ ಅಲ್ಲಿಂದ ಹೆದ್ ಬರ್ತಾ ಇರ್ತಾಳೆ. ನೋಡಿದ್ರೆ ನಾಗವೇಣಿ ಮತ್ತೆ ಅನಾಮಿಕಾ ಇಬ್ರು ಅವ್ರು ಮಾತಾಡೋದನ್ನ ನೋಡ್ತಾ ಹಾಗೆ ನಿಂತಿರ್ತಾರೆ. ಅಕ್ಕ, ದೊಡ್ಡದಾಗಿ ಹೇಳ್ದೆ ನಮ್ ಸೊಸೆ ಏನೇನ್ ಬೇಕೋ ಎಲ್ಲ ನೋಡ್ಕೊಂತಾಳೆ ಅಂತ, ನೋಡಿದ್ರು ಅವ್ನ್ ಬೀಗನೇ ನೆಟ್ಟಿಗೆ ಇಟ್ಕೊಂಡಿಲ್ಲ. ಈ ಮನೇನೇನ್ ಆಳ್ತಾಳೆ, ಯಾರ್ಯಾರಿಗೆ ಏನ್ ಬೇಕೋ ಏನ್ ನೋಡ್ಕೊಂತಾಳೆ. ದೊಡ್ಡವಳಾಗಿ ದೊಡ್ಡ ಸೊಸೆ, ದೊಡ್ಡವಳು ಏನೇನ್ ಮಾಡ್ಬೇಕೋ ಎಲ್ಲ ಕೊಟ್ಬಿಟ್ಟೆ, ಈಗ ಏನ್ ಮಾಡ್ತಿದ್ದಾಳೆ ನೋಡಿ ಅಂತ ಹೇಳ್ತಾ ಇರ್ತಾಳೆ. ನೀನು ಎಲ್ಲದಕ್ಕೂ ಮೂಗು ತೂರ್ಸ್ಕೊಂಡ್ ಬರ್ಬೇಡ ಧನಲಕ್ಷ್ಮಿ, ಧನಲಕ್ಷ್ಮಿ. ಏನೋ ಆಫೀಸಿಗೆ ಹೋಗೋ ಹೊತ್ತಲ್ಲಿ ಅಡವಿಡಿಲ್ ಮರ್ತೋಗಿರ್ತಾಳೆ, ಹಾಗಂತ ನೀವೇನೇನೋ ಊಹೆ ಮಾಡ್ಕೊಂಡಂಗೆ ನಾನ್ ನಮ್ ಸೊಸೆಗೆ ಬೈತೀನಾ? ಅಲ್ಲಿ ನೋಡು, ಮೇಲ್ ನಿಂತ್ಕೊಂಡು ನೋಡ್ತಾ ಇದ್ದಾಳಲ್ಲ, ಅವಳಿಗೋ ಇಲ್ಲಿ ನೋಡು ನಿನ್ ಸೊಸೆ, ನಿನಿಗೋ 3 ಜನಕ್ಕೂ ಕೆಲ್ಸ ಇಲ್ಲ. ಪಾಪ ಅವಳು ಆಫೀಸ್ಗೆ ಹೋಗ್ತಾ ಇರ್ತಾಳೆ, ಹಡಾವಿಡಿಲಿ ಏನೋ ಬೈ ಮಿಸ್ಟೇಕ್ ಆಗಿ ಹೋಗಿರ್ತಾಳೆ, ಅದನ್ನೇ ತಗೊಳ್ಳಿ. ಏನ್ ನಿಮ್ಗೆಲ್ಲ ಆಸೆನಾ ಕಾವ್ಯನ ಬೈತಾ ಇರ್ಬೇಕು ಅಂತ? ನಿಮಗೆ ಹೇಳ್ತಿದೀನಿ ನೋಡಿ, ಇನ್ನೊಂದ್ಸತಿ ನನ್ ಸೊಸೆ ಬಗ್ಗೆ ನೀವ್ ಈ ರೀತಿ ಮಾತಾಡೋದ್ನೆಲ್ಲ ಇಟ್ಕೋಬೇಡಿ. ಯಾವಾಗಿದ್ರು ನಿಮ್ದು ಮಾತ್ರ ನೀವ್ ನೋಡ್ಕೊಳ್ಳಿ. ನಿಮ್ ಸೊಸೆನ್ ಏನ್ ಬೇಕೋ ನೀನ್ ನೋಡ್ಕೊ, ನನ್ ಸೊಸೆ ಪರ ನಾನ್ ನೋಡ್ಕೊಂತೀನಿ ಅಂತ ಅಪರ್ಣ ಅಲ್ಲಿಂದ ಹೇಳ್ತಾ ಇರ್ತಾಳೆ. ಆ ವಿಚಾರನ ಅವರೆಲ್ಲ ಕೇಳಿಸ್ಕೊಂಡು ಅನಾಮಿಕಾಗೆ ಮತ್ತೆ ನಾಗವೇಣಿಗೆ ಇಬ್ರಿಗೂ, ಅಲ್ಲ ಇಲ್ಲಿ ಏನೋ ದೊಡ್ಡ ಜಗಳ ಆಗುತ್ತೆ ಅನ್ಕೊಂಡ್ರೆ ಇವ್ರೇನು ಅವ್ರ ಸೊಸೆ ಪರಾನೇ ಮಾತಾಡ್ತಿದ್ದಾರೆ, ಏನಾಗ್ತಿದೆ ಇಲ್ಲಿ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ನಾಗವೇಣಿನು ಮತ್ತೆ ಅನಾಮಿಕಾ. ಸರಿ ಬಿಡು, ಈಗ ಹೇಗಿದ್ರು ಕೀ ಸಿಕ್ಕಿದೆ ಅಲ್ವಾ, ಆಮೇಲೆ ದುಡ್ಡೋಗಿರೋ ವಿಚಾರ ಗೊತ್ತಾಗುತ್ತೆ, ನೀನ್ ಯಾವ್ದೇ ರೀತಿ ಏನು ಯೋಚನೆ ಮಾಡ್ಬೇಡ ಅಂತ ನಾಗವೇಣಿ ಅನಾಮಿಕಾಗೆ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಹತ್ರ ಕಾವ್ಯ ಮೀಟ್ ಆಗಕ್ ಬರ್ತಾಳೆ. ಏನ್ ನೀನು
ಎಲ್ಲ ನೀನೇ ದೊಡ್ಡಸ್ಗೆ ತೋರಿಸ್ತಾ ಇದ್ಯಾ? ಹೋ, ನಿನ್ ಪ್ಲಾನ್ ಇದೇನಾ? ಹೇಗಿದ್ರು ಈಗ ನಾನು ನೀನು ಬೇರೆ ಆಗ್ಬೇಕು ಅಂತ ಇದ್ದೀವಿ. ಇನ್ನ ಮನೆ ಮಂದಿಯವ್ರನ್ನೆಲ್ಲ ನಿನ್ ಬುಟ್ಟಿಗೆ ಹಾಕೊಂಡು ನೀನ್ ಹೇಳೋ ರೀತಿನೇ ಕೇಳ್ಬೇಕಾ? ಹೋ, ಈ ಆಫೀಸಲ್ಲೂ ನೀನ್ ಹೇಳೋ ರೀತಿ ನೀನ್ ಮಾಡೋ ರೀತಿನೇ ಇವ್ರ ಕ್ಲೈಂಟ್ಗಳೆಲ್ಲ ಕೇಳ್ತಾರೆ. ಆಗ ನಿನ್ ರಾಜ್ಗಾರ ನೀನೇ ನಡೆಸ್ಬೋದು ಅಂತ ಈ ರೀತಿ ಸ್ಕೆಚ್ ಆಗ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾನೆ ರಾಜ್. ರೀ, ನನ್ಗ ಅಷ್ಟ್ ದೊಡ್ಡ ಕರ್ಮ ಏನು ಬಿದ್ದಿಲ್ಲ ರೀ. ಏನೋ ನೀವಿಲ್ಲ ಅಂತ ಮಾವ ಹೇಳಿದ್ಕೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಬೇಕು ಬೇಕು ಅಂತೇನಲ್ಲ ಅಂತ ಹೇಳ್ತಾ ಇದ್ರು. ಸಾಕು ನಿಲ್ಸು. ನೀನ್ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ. ರೀ, ಯಾಕ್ರಿ ನೀವು ಈ ರೀತಿ ಮಾತಾಡ್ತಿದ್ದೀರಾ? ಒಂಚೂರು ಅರ್ಥ ಮಾಡ್ಕೊಂಡು ಮಾತಾಡ್ರಿ ಅಂತ ಹೇಳ್ತಾ ಇದ್ದೆ. ಇನ್ನ ನಾನು ನೀನು ಬೇರೆ ಆಗೋ ಟೈಮ್ ಬಂದಿದೆ. ಹೇಗಿದ್ರು ಈಗ ಹೇಗಿದ್ರು ಶ್ವೇತಾ ಅವ್ರ ಗಂಡ ಅವಳಿಗೆ ಡಿವೋರ್ಸ್ ಕೊಟ್ಟಿದ್ದಾನೆ. ಇನ್ನ ನೀನು ನನಗೆ ಡಿವೋರ್ಸ್ ಕೊಟ್ಬಿಟ್ರೆ ನಾನು ಶ್ವೇತನ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಕಾವ್ಯಂಗ್ ನೋಡಿದ್ರೆ ತುಂಬಾ ಶಾಕ್ ಆಗಿ ನಿಂತ್ಬಿಟ್ಟಿರ್ತಾಳೆ. ಹಾಗೆ, ರೀ, ಏನ್ ಮಾತಾಡ್ತಿದ್ದೀರಾ? ಇರೋದನ್ನೇ ಮಾತಾಡ್ತಾ ಇರೋದು. ನನಗೆ ನಿನ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ. ಇನ್ನ ನೀನು ಏನ್ ಅನ್ಕೊಳ್ತೀಯೋ ಅದ್ರ ತಕ್ಕನಂಗ್ ನೀನ್ ಏನಾದ್ರೂ ಮಾಡ್ಕೋ. ಆದ್ರೆ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಇನ್ನ ನನ್ ದಾರಿ ಒಳಗೆ ನೀನ್ ಬರೋದನ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡ. ನಮ್ಮ ಅಪ್ಪ ಅಮ್ಮ ಆಗ್ಲಿ, ನಮ್ಮ ಅಜ್ಜಿ ತಾತ ಆಗ್ಲಿ, ಯಾರು ನೀನು ಕನ್ವಿನ್ಸ್ ಮಾಡೋ ತರ ನೋಡಕ್ ಹೋಗ್ಬೇಡ, ಆಯ್ತಾ? ಹೇಗಿದ್ರು ನನಗೀಗ ಇಮಿಡಿಯೇಟ್ಲಿ ಡಿವೋರ್ಸ್ ಬೇಕೇ ಬೇಕು ಅಂತ ರಾಜಿನ ಪಟ್ಟಿಡ್ದು ಕೂತಿರ್ತಾನೆ. ಫಸ್ಟು ನೀನ್ ಇಲ್ಲಿಂದ ಹೊರಟೋಗ್ಬಿಡು. ನಿನ್ ಮಕ ನನ್ನ ಕೈಲಿ ನೋಡೋದಿಕ್ಕಾಗ್ತಾ ಇಲ್ಲ ಅಂತ ರಾಜ್ ಕರಾಖಂಡಿತವಾಗಿ ಹೇಳ್ತಾನೆ. ಆ ವಿಚಾರನ ಕೇಳಿ ಕಾವ್ಯನ್ಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಅಳ್ತಾ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಶ್ವೇತಾ ಪಕ್ಕದಲ್ಲೇ ನಿಂತಿ ಕೇಳಿಸ್ಕೊಂತಾ ಇರ್ತಾಳೆ. ಶ್ವೇತನ್ ನೋಡ್ತಾ ಹಾಗೆ ಕಾವ್ಯ ಇನ್ನ ಅಲ್ಲಿಂದ ಹೊರಟಿರ್ತಾಳೆ. ಇನ್ನ ರಾಜ್ ಹತ್ರ ಶ್ವೇತಾ ಬಂದಿ, ರಾಜ್, ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ನಿನಗೆ ಅರಿವಿದ್ಯಾ? ಪಾಪ ಆ ಹುಡ್ಗಿಗ್ ಯಾಕೋ ನೀನು ಈ ತರ ನೋವಿಸ್ತಾ ಇದ್ಯಾ? ನಿನಗೇನಾದ್ರೂ ಕಷ್ಟ ಆಗ್ತಾ ಇದ್ಯಾ? ನಾನ್ ನಿಜ ಇರೋದನ್ನೇ ಹೇಳ್ತಾ ಇರೋದು. ಅಲ್ಲ ರಾಜ್, ನೀನ್ ಈ ರೀತಿ ಮಾಡಿದ್ರೆ ಅವಳು ಏನಾಗ್ಬೇಕು? ನಿಮ್ಗೆಲ್ಲ ಅವಳು ಏನ್ ಬೇಕು ಎತ್ತ ಅಂತ ನೋಡ್ಕೋತಾಳೆ. ಅವಳಿಗೆ ಏನ್ ಬೇಕು ಅಂತ ನೀವ್ ಯಾರಾದ್ರೂ ನೋಡ್ಕೊಂತ ಇದ್ದೀರಾ? ಅದಕ್ಕೆ ನಾನ್ ನೋಡ್ಕೊಳಕ್ಕಾಗಲ್ಲ ಅಂತಾನೆ ಡಿವೋರ್ಸ್ ಕೇಳ್ತಾ ಇರೋದು. ಯಾವ್ದೇ ರೀತಿ ನಾನು ಅವಳ ಜೊತೆ ಸಂಸಾರ ಮಾಡಕ್ ಸರಿ ಹೋಗಲ್ಲ. ರಾಜ್, ನೀನ್ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಅಂತದ್ ಅವಳು ಏನ್ ಮಾಡಿದಾಳೆ ಹೇಳು ಅಂತ ಕೇಳ್ತಿದ್ರು. ಪದೇ ಪದೇ ನೀನ್ ನನ್ನ ಹತ್ರ ಸತಾಯಿಸ್ಬೇಡ ಶ್ವೇತಾ. ನಿನ್ಗೂ ಹೇಳೋ ಟೈಮ್ ಬರುತ್ತೆ. ಹೇಳ್ತೀನಿ ಅಂತ ಹೇಳ್ತಿರು. ನನಗ್ ಗೊತ್ತಿಲ್ಲ, ಹೀಗೆ ಹೇಳು. ಇಲ್ಲ ಅಂದ್ರೆ ಕಾವ್ಯ ನನ್ನಿಂದನೇ ನೀನು ಮತ್ತೆ ಅವಳು ಜಗಳ ಆಡ್ತಿದ್ದೀರಾ ಅಂತ ಅನ್ಕೊಳ್ತಾಳೆ. ಪರವಾಗಿಲ್ಲ, ಅವಳು ಹಾಗೆ ಅನ್ಕೊಳ್ಳಿ. ನಿನಗೂ ಏನು ಕಷ್ಟ ಆಗಲ್ಲ. ನಿನ್ಗೆ ಯಾವ್ದೇ ರೀತಿ ನಾನು ತೊಂದರೆ ತರಲ್ಲ. ಈಗ ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧನ ಅವಳು ಅರ್ಥ ಮಾಡ್ಕೊಂಡು ನನ್ಗೆ ಡಿವೋರ್ಸ್ ಕೊಡ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಏಂತಕ್ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ? ಕಾವ್ಯ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂತಾಳೆ. ನಾನು ನೀನು ತುಂಬಾ ಬೆಸ್ಟ್ ಫ್ರೆಂಡ್. ಯಾವುದೇ ವಿಚಾರ ಇದ್ರೆ ಹೇಳು ಅಂತ ಶ್ವೇತಾ ಕೇಳ್ತಾ ಇರ್ತಾಳೆ. ಆಗ ಶ್ವೇತಾ, ನಾನು ನಿಜ ಹೇಳ್ತೀನಿ, ಕೇಳಿಸ್ಕೊ. ಕಾವ್ಯ ಕಳಾವತಿ ತುಂಬಾ ಒಳ್ಳೆಯವಳು. ಆದ್ರೆ ನಾನು ಅವಳನ್ನ ಹೆಂಡ್ತಿ ಅಂತ ಒಪ್ಕೊಳಕ್ ಆಗ್ತಾ ಇಲ್ಲ. ಎಲ್ಲರಿಗೂ ಏನ್ ಬೇಕು ಎತ್ತ ಎಲ್ಲ ನೋಡ್ಕೊಂತಾಳೆ. ನನಗೆ ಅವಳ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ಅವಳು ನನ್ನ ಹತ್ರ ಏನು ಬಯಸೋದು ಇಲ್ಲ ಅಂತ ಹುಡ್ಗಿ. ಅವಳು ನನ್ನ ಜೀವನದಲ್ಲಿ ಬಂದಾಗಿಂದ ಯಾವುದನ್ನು ಎಕ್ಸ್ಪೆಕ್ಟೇ ಮಾಡದೇ ಇರೋ ಹುಡ್ಗಿ. ಅಂಥವಳಿಗೆ ನಾನು ತುಂಬಾ ಮೋಸ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ಕೂ ಆಗ್ತಾ ಇಲ್ಲ. ನನ್ಗೆ ಆ ರೀತಿ ಬರ್ತಾನೂ ಇಲ್ಲ. ಯಾವುದೇ ಫೀಲಿಂಗ್ಸು ಕಳಾವತಿ ಮೇಲೆ ನನಗೆ ಹುಡ್ತಾ ಇಲ್ಲ. ಹೆಂಗ್ ನಾನು ಸಂಸಾರ ಮಾಡ್ಲಿ ಅಂತ ಹೇಳು? ಹೇಗ್ ನಾನು ಸಂಸಾರ ಮಾಡಕ್ಕಾಗುತ್ತೆ ಹೇಳು ಅಂತ ಹೇಳ್ತಾ ಇರ್ತಾನೆ. ರಾಜ್, ನೀನ್ ಹೀಗಲ್ಲ. ಸ್ವಲ್ಪ ನೀನು ಅವಳು ಪ್ರೈವೇಸಿಯಾಗಿ ಇದ್ದಿ ಮಾತಾಡಿ ಏನು ಎತ್ತ ಅಂತ ತಿಳ್ಕೊಳ್ಳಿ. ಹಾಗೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರು. ಅದು ಜನ್ಮದಲ್ಲೂ ನಡೆಯಲ್ಲ ಬಿಡು ಶ್ವೇತಾ. ನನಗೆ ಅವಳ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ನನಗ್ ಬೇಡವೇ ಬೇಡ. ಹೇಗಿದ್ರು ಅವಳು ಅನ್ಕೊಂಡಿದ್ದಾಳೆ ನನಗೂ ನಿನ್ಗೂ ಯಾವುದೋ ಸಂಬಂಧ ಇದೆ ಅಂತ. ಇನ್ನೇನು ಡಿವೋರ್ಸ್ ಪೇಪರ್ಗೂ ಸೈನ್ ಹಾಕ್ತೀನಿ ಅಂತ ಹೇಳಿದ್ದೀನಿ. ಹಾಕ್ತಾಳೆ ಅಂತ ಹೋಪಿಂದ ರಾಜ್ ಶ್ವೇತನ್ ಹತ್ರ ಮಾತಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕಾವ್ಯ, ಏನ್ ನಾನು ಹುಚ್ಚಿ ತರ ಹಿಂಗೋಗ್ತಾ ಇದ್ದೀನಿ? ಅಲ್ಲ, ಬೈದಿದ್ದು ನಮ್ಮನೆಯವ್ರೆ ಅಲ್ವಾ? ಈಗ ಏನಾಯ್ತು? ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ತಲೆ ಯಾಕೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ? ನಾನು ಹೋಗಿ ಅವ್ರಿಗೇನು ಎತ್ತ ಅಂತ ದಬ್ಬಾಳ್ಕೆ ನಾನ್ ತಾನೇ ಮಾಡ್ಬೇಕು? ಏನೋ ಅಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ನಾನು ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಯಾವುದೋ ತಪ್ಪು ಮಾಡಿದ್ದೀನಿ ಅನ್ನೋ ತರ ನನಗೆ ಯಾಕೆ ಫೀಲ್ ಬರ್ತಿದೆ? ಹೋಗಿ ಮಾತಾಡೋಣ ಅಂತ ಕಾವ್ಯನ ಅಲ್ಲಿಂದ ಹಿಂತಿರುಗಿ ಮತ್ತೆ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಅವರಿಬ್ರು ಪರಸ್ಪರ ಮಾತಾಡ್ತಾ ಇರ್ತಾರೆ. ಕಳಾವತಿ ನನ್ ಜೊತೆ ಇರ್ದೇರ ಇದ್ರೇನೆ ತುಂಬಾ ಖುಷಿಯಾಗಿರ್ತಾಳೆ ಅನ್ಸುತ್ತೆ ಶ್ವೇತಾ.
ಅವಳಿಗೆ ನನ್ನ ಕಡೆಯಿಂದ ಯಾವುದೇ ರೀತಿ ಅವಳು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ. ಬೇರೆಯವ್ರ ಜೊತೆ ಆದರೂ ಮದುವೆ ಆಗಿ ತುಂಬ ಚೆನ್ನಾಗಿರ್ಲಿ ಅಂತ ಅವನು ಹೇಳ್ತಾ ಇರೋ ಮಾತನ್ನ ಅವಳು ಕೇಳಿಸ್ಕೊಂಡ್ಬಿಡ್ತಾಳೆ. ಕಾವ್ಯನೂ ಸಹ ನನಗೆ ಕಳಾವತಿ ಜೊತೆ ಯಾವುದೇ ರೀತಿ ಪ್ರೀತಿ ಪ್ರೇಮ ಹುಟ್ಟುತ್ತಾ ಇಲ್ಲ, ನಾನೀಗ ಏನು ಮಾಡಲಿ ಹೇಳು ಅಂತ ಕೇಳ್ತಾ ಇರ್ತಾನೆ. ಇನ್ನು ಆ ವಿಚಾರ ಕಾವ್ಯಂಗೆ ಕೇಳಿಸ್ಕೊಂಡು ತುಂಬ ಬೇಜಾರಾಗ್ತಾ ಇರುತ್ತೆ. ಹೇಗೋ ಕಾವ್ಯ ಏನು ಅನ್ಕೊಂಡಿದ್ದಾಳೆ, ನನಗೂ ನಿನಗೂ ಸಂಬಂಧ ಇದೆ, ಅದಕ್ಕೆ ನಾನು ನೀನು ಮದುವೆ ಆಗ್ತಿದ್ದೀವಿ ಅಂತ ಅನ್ಕೊಂಡಿದ್ದಾಳೆ. ಅವಳು ಹಾಗೆ ಅರ್ಥ ಮಾಡ್ಕೊಳ್ಳಿ. ಬಟ್ ನಿನಗೂ ನಾನೇನು ತೊಂದರೆ ಕೊಡಲ್ಲ ಶ್ವೇತಾ. ನಿನ್ನ ಜೀವನನ ನೀನು ನೋಡ್ಕೊ, ನನ್ನ ಜೀವನನ ನಾನು ನೋಡ್ಕೊತೀನಿ. ಯಾವುದೇ ರೀತಿ ಮತ್ತೆ ಕಳಾವತಿ ನನ್ನ ಜೀವನದಲ್ಲಿ ಬರಲೇಬಾರ್ದು, ನನ್ನಿಂದ ದೂರ ಆಗಬೇಕು ಅಂತಾನೆ ನಾನು ಆ ರೀತಿ ಮಾತಾಡಿದೆ ಅಂತ ರಾಜ್ ಹೇಳ್ತಾ ಇರ್ತಾನೆ. ಇನ್ನು ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯ ಇನ್ನೂ ಕುಗ್ಗೋಗಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ನಾಗವೇಣಿ ಇಬ್ರು ಪಕ್ಕ ಪಕ್ಕ ಕೂತ್ಕೊಂಡು, ಏನಕ್ಕ, ಏನಂಟಿ ಇವರಿಬ್ರು ಜಗಳ ಆಡ್ತಾರೆ, ಏನೋ ಆಗೋಗುತ್ತೆ ಅನ್ಕೊಂಡ್ರೆ ಏನೂ ಆಗಿಲ್ವಲ್ಲ ಆಂಟಿ, ನೀನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಬೇಡ ಇರು. ಅತ್ಗೆ ಹೇಗಿದ್ರು ಆ ಲಾಕರ್ ಓಪನ್ ಮಾಡ್ತಾರಲ್ಲ, ಅದರಲ್ಲಿ ಅಮೌಂಟ್ ಕಾಣಿಸ್ತಿಲ್ಲ ಅಂತ ಗೊತ್ತಾದ್ರೆ ಅವರೇ ಸಿಂಹ ಥರ ಗರ್ಜನೆ ಮಾಡಕ್ ರೆಡಿ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅವರಿಬ್ರು ಮಾತಾಡ್ಕೊಳ್ತಾ ಇರೋದ್ನ ಅಪರ್ಣ ಹಾಗೆ ಸಡನ್ ಆಗಿ ನೋಡ್ತಾ ಇರ್ತಾಳೆ. ಸಂಪತ್ ಬಂದಿರ್ತಾರೆ ಅವ್ರ ಮನೆಗೆ. ಮೇಡಮ್, ಸರ್ ಹೇಳಿ ಕಳ್ಸಿದ್ದಾರೆ 5 ಲಕ್ಷ ರೂಪಾಯಿ ಕೊಡ್ಬೇಕಂತೆ ಅಂತ ಹೇಳಿದಾಗ, ಹಾ ಸರಿ ಇರು ಸಂಪತ್, ನಾನು ತಗೊಂಡ್ ಬರ್ತೀನಿ ಅಂತ ಅಪರ್ಣ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣ ಆ ಬೀಗನ ಎತ್ಕೊಂಡು ಲಾಕರ್ ಓಪನ್ ಮಾಡಿ ನೋಡ್ತಾಳೆ. ಅಮೌಂಟು ಏನಿದು 5 ಲಕ್ಷ ಇರ್ಬೇಕಲ್ಲ, 2.5 ಲಕ್ಷ ಇದೆ ಅಷ್ಟೇ, ಇನ್ನ 2.5 ಲಕ್ಷ ಎಲ್ಲೋಯ್ತು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಸೀದಾ ಅಪರ್ಣ ಅಲ್ಲಿಂದ ಅಮೌಂಟ್ನ ತಗೊಳ್ಳಿ ಸಂಪತ್, ಇದ್ರಲ್ಲಿ 3 ಲಕ್ಷ ರೂಪಾಯಿ ಇದೆ, ಇನ್ನು 2 ಲಕ್ಷ ರೂಪಾಯಿ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಫೋನ್ ಪೇಗೆ ಅಂತ ಹೇಳಿ, ಸರಿ ಮೇಡಮ್ ನಾನು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅದ್ಗೆ ಅವ್ರು ಕೇಳಿದ 5 ಲಕ್ಷ ರೂಪಾಯಿ ಅಲ್ವಾ, ನೀವ್ ಯಾಕೆ 3 ಲಕ್ಷ ಕೊಡ್ತಾ ಇದ್ದೀರಾ, ಮತ್ತೆ 2 ಲಕ್ಷ ಯಾಕೆ ನೀವು ಟ್ರಾನ್ಸ್ಫರ್ ಮಾಡ್ತೀನಿ ಅಂತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಾ ಲಾಕರ್ ಅಲ್ಲಿ 2.5 ಲಕ್ಷ ರೂಪಾಯಿ ಕಾಣಿಸ್ತಿಲ್ಲ, ಅದೆಲ್ಲೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಏನೋ 2.5 ಲಕ್ಷ ರೂಪಾಯಿ ಕಾಣಿಸ್ತಾ ಇಲ್ವಾ, ಏನದ್ಗೆ ಈ ರೀತಿ ಹೇಳ್ತಿದ್ದೀರಾ, 2.5 ಲಕ್ಷ ರೂಪಾಯಿ ಎಲ್ಲಿಗೋಯ್ತು, ಹಾ ಇನ್ಯಾರೋ ಈ ಮನೆ ದೊಡ್ಡ ಸೊಸೆನೇ ಎತ್ಕೊಂಡಿರ್ತಾಳೆ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾರೆ. ಏನ್ ಮಾತಾಡ್ತಿದ್ಯಾ ನೀನು, ನನ್ ಸೊಸೆ ಆ ರೀತಿ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಅಪರ್ಣನು ಸಹ, ಮತ್ತೆ ಇನ್ಯಾರು ಎತ್ಕೊಂಡಿರ್ತಾರಕ್ಕ, ನಿಮ್ ಸೊಸೆ ಎತ್ಕೊಂಡಿರ್ಬೇಕು, ಬೀಗ ಕೊಟ್ಟಿದ್ದು ಅವಳ ಕೈಗೆ ಅಲ್ವಾ, ಏನೋ ಅವಸರ ಇರ್ಬೇಕೇನೋ ನೋಡಿ ಎತ್ಕೊಂಡಿರ್ತಾಳೆ. ನನ್ ಸೊಸೆ ಯಾವ್ದೇ ರೀತಿ ಆ ರೀತಿ ಕೆಲ್ಸ ಮಾಡಲ್ಲ, ನಿನ್ಗೂ ಗೊತ್ತಿದೆ. ಹೇಳ್ತಾ ಇದ್ರು ನೀನಿಲ್ಲ, ವಾದಾನೆ ಮಾಡ್ತಾ ಇದೆಯಲ್ಲ ನೀನು ಅಂತ ಅಪರ್ಣ ಹೇಳ್ತಾ ಇರ್ತೆ. ನನಗ್ಯಾಕೋ ಕಾವ್ಯನೇ ಈ ಅಮೌಂಟ್ನ ಎತ್ಕೊಂಡೋಗಿ ಅವ್ರ ತವ್ರ ಮನೆಗೆ ಸಾಗಿಸ್ತಿದ್ದಾಳ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ. ಧನಲಕ್ಷ್ಮಿ, ನೀನು ಬಾಯ್ನ ಬಿಗಿದ್ ಹಿಡಿದು ಮಾತಾಡು, ನನ್ ಸೊಸೆ ಅಂತವಳಲ್ಲ ಅಂತ ನಿನಿಗೂ ಗೊತ್ತಿದೆ, ಏನ್ ನನಗೇನ್ ಗೊತ್ತಿದೆ, ಹಾಗೆಲ್ಲ ನನ್ ಸೊಸೆ ಅಂತ ಮೇಲೆ ತಲೆ ಮೇಲೆ ಕೂರ್ಸಿ ಮಾತಾಡ್ತಿದ್ದೆ, ಈಗೇನು ಅವಳ ವಿರುದ್ಧ ಮಾತಾಡ್ತಿದ್ಯಾ ಅಂತ ಹೇಳ್ಬೇಕಾದ್ರೆ, ಈಗೇನು ಅವಳ ವಿರುದ್ಧ ಮಾತಾಡ್ತಾ ಇದ್ಯಾ ಅಂತ ಹೇಳ್ತಾ ಇರ್ತೆ. ಇನ್ನೇನು ಅವ್ರವ್ರ ಬುದ್ಧಿ ತಿಳ್ಕೊಂಡಾಗೆ ಅಲ್ವಾ ನಮಗೂ ಗೊತ್ತಾಗುತ್ತೆ, ಮತ್ತೆ ಬೀಗ ಕೊಟ್ಟಿದ್ದು ನೀವು ಅವಳ ಕೈಗೆ ಅಲ್ವಾ, ಇನ್ನೇಗ್ ಹೋಗುತ್ತೆ ಅಮೌಂಟ್ ಅಂತ ಕೇಳ್ತಾ ಇರ್ತಾಳೆ ಧನಲಕ್ಷ್ಮಿ. ಹಾಗಾದ್ರೆ ನೀನ್ ಸೊಸೆ ಅಲ್ವಾ ನನಗೆ ಬೀಗ ಕಾಣಿಸ್ತು ಅಂತ ತಂದ್ಕೊಟ್ಟಿದ್ದು, ಅವಳೇ ಎತ್ಕೊಂಡಿರ್ಬೋದಲ್ಲ. ಅಕ್ಕ ಏನ್ ಮಾತಾಡ್ತಿದ್ಯಾ, ಹಾ ಮತ್ತೆ ನೀನ್ ಹೇಗ್ ನನ್ ಸೊಸೆ ಮೇಲೆ ಎತ್ತಾಕ್ತಿದ್ಯಾ, ನೀನು ಏನು ಗೊತ್ತಿಲ್ದಿರ ಮಾತಾಡಿದ್ರೆ ನನಗ್ ಹೇಗಾಗುತ್ತೆ ಹೇಳು, ಹಾಗೆ ನಿನಗೂ ಹಾಕ್ತಿದೆ. ಆದ್ರೂ ನಾನು ಅನಾಮಿಕಾ ಮೇಲೆ ಅಷ್ಟು ಆರೋಪ ಹಾಕಲ್ಲ, ಯಾರೇನ್ ಎತ್ಕೊಂಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ, ಬರ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಪರ್ಣನು ಸಹ ಆ ವಿಚಾರನ ಕೇಳಿಸ್ಕೊಂಡು ಅನಾಮಿಕಂಗೆ ತುಂಬಾ ಶಾಕ್ ಆಗಿರುತ್ತೆ. ಅಯ್ಯೋ ಏನಪ್ಪ, ಕಾವ್ಯ ಏನಾದ್ರೂ ಬಂದು ಮತ್ತೆ ನನ್ ಮೇಲೆ ಎತ್ತಾಕ್ತಾಳ, ನನ್ ಮೇಲೆ ಬೀಳುತ್ತಾ ಈಗ ಆರೋಪ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳ ಅನಾಮಿಕಾನು ಸಹ. ಈ ಕಡೆ ನೋಡಿದ್ರೆ ಕಾವ್ಯ ತುಂಬಾ ರಾಜ್ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಕಾರ್ ಬ್ರೇಕ್ ಡೌನ್ ಆಗಿ ನಡು ರಸ್ತೆಯಲ್ಲೇ ನಿಂತೋಗಿರುತ್ತೆ. ರಾಜ್ ಸಹ ಕಾವ್ಯ ಹಿಂದೆನೆ ಬರ್ತಾ ಇರ್ತಾನೆ. ಏನಾಯ್ತು ಕಾರ್ಗೆ ಅಂತ ಕೇಳಿದ್ರು, ಅವಳೇನು ಉತ್ತರ ಹೇಳ್ದಿರ ಹಾಗೆ ಮೌನವಾಗಿರ್ತಾಳೆ. ಆಗ ಕಾರ್ ಡ್ರೈವರ್ ಹತ್ರ ಹೋಗಿ, ಯಾಕಣ್ಣ ಏನಾಯ್ತು,
ಸರ್ ಏನೋ ಬ್ರೇಕ್ ಡೌನ್ ಆಗಿದೆ ಸರ್, ಇಂಜಿನ್ ಜಾಮ್ ಆಗಿದೆ ಅನ್ಸುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನೋಡ್ಕೋಬೇಕಲ್ವಾ ನೀವೇ ಫಸ್ಟೇ ಅಂತ ಹೇಳೋತ್ತಿಗೆ, ಸರ್ ತಪ್ಪಾಯ್ತು ಸರ್, ಏನೋ ಮರ್ತೋಗ್ಬಿಟ್ಟಿದೀನಿ ಅಂತ ಹೇಳ್ತಾ ಕಳವತಿ. ಸರಿ ಬಾ ನನ್ನ ಕಾರಲ್ಲೇ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ನಾನು ಯಾಕೆ ನಿಮ್ಮ ಕಾರ್ ಹತ್ಬೇಕು? ಯಾವಾಗೋ ನೀವು ಹೇಳಿದ್ರಿ ಅಲ್ವಾ ನಮ್ದು ಬೇರೆದು, ನಿಮ್ ಬೇರೆ ದಾರಿ ನಮ್ದು ಬೇರೆ ದಾರಿ ಅಂತ, ಮತ್ತ್ಯಾಕೆ ನಾ ನಿಮ್ಮ ಕಾರ್ ಹತ್ಬೇಕು ಅಂತ ಕೇಳ್ತಾ ಇರ್ತಾಳೆ. ಈಗ ಆಲ್ರೆಡಿ ಕಾರ್ ಬ್ರೇಕ್ ಡೌನ್ ಆಗಿದೆ, ಸುಮ್ಮನೆ ಬಾ, ಮನೆಗೆ ತಾನೇ ಹೋಗ್ತಾ ಇದ್ದೀವಿ. ನಾನು ಬರಲ್ಲ ರೀ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀನಿ, ನಾನು ಬರ್ತೀನಿ ಹೋಗಿ ಅಂತ ಹೇಳ್ತಿದ್ರು. ಇದು ರಸ್ತೆ, ನಿನ್ನ ಹತ್ರ ಜಗಳ ಮಾಡ್ಕೊಂಡಿರಕ್ಕಾಗಲ್ಲ. ನೀವೇ ಅಂತ ಈ ರೀತಿ ಜಗಳ ಆಡ್ತಾ ಇದ್ದೀರಾ? ನಿಮ್ಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ನನಗೆ ಬೈಯಕ್ಕೆ. ನಾನು ನಿನ್ಗೆ ಕುತ್ತಿಗೆಗೆ ತಾಳಿ ಕಟ್ದೋನು. ಹೋ ಈಗ ತಾನೇ ಹೇಳಿದ್ರಿ ನನಗೂ ನಿನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ, ಮತ್ತ್ಯಾಕೆ ನೀವು ನನ್ಗೇನೋ ಸಂಬಂಧ ಇರೋ ಥರ ಮಾತಾಡ್ತಾ ಇದ್ದೀರಾ? ಕಳಾವತಿ, ಇದು ರಸ್ತೆ, ಸುಮ್ಮನೆ ನಡಿ ಅಂತ ಹೇಳ್ತಾ ಇರ್ತಾರೆ. ನಾನು ಮನೆಗೆ ಬರ್ತಿಲ್ಲ ರೀ. ಇನ್ನೆಲ್ಲಿಗೆ ಹೋಗ್ತಿದ್ಯಾ? ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಬಾ ಅಲ್ಲೇ ಬಿಡ್ತೀನಿ ಅಂತ ಇನ್ನ ರಾಜ್ ಕಾವ್ಯನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಈಗ ಅಪರ್ಣ ಕಾವ್ಯ ಬಂದಿದ ತಕ್ಷಣ ಆ ಅಮೌಂಟ್ ಬಗ್ಗೆ ಕೇಳ್ತಾಳ. ಆ ಆರೋಪ ಮತ್ತೆ ಕಾವ್ಯನ ಮೇಲೆ ಬೀಳುತ್ತಾ ಅಥವಾ ಅನಾಮಿಕಾ ಮೇಲೆ ಬೀಳುತ್ತಾ? ಈ ಕಡೆ ನೋಡಿದ್ರೆ ರಾಜ್ ನೇರವಾಗಿ ಡಿವೋರ್ಸ್ ಬೇಕು ಅಂತ ಕೇಳಿರೋ ವಿಚಾರ ತುಂಬಾ ಬೇಜಾರಾಗಿ ಕಾವ್ಯ ಅವ್ರ ತವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಅಲ್ಲೇನಾದ್ರೂ ಮತ್ತೆ ಅಲ್ಲೇನಾದ್ರೂ ಗಂಡನ್ ತರ ಆಗುತ್ತಾ ಅನ್ನೋದ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.